ನಮಸ್ಕಾರ ಎಲ್ಲರಿಗೂ ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಪ್ರೀತಿಯ ಬಯೋಪಿಕ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಲಿರುವ ಶ್ರೀ ಸಿ ಜೋಸೆಫ್ ವಿಜಯ್ ಬಗ್ಗೆ ಈಗ ಎಲ್ಲೆಡೆ ಚರ್ಚೆ ನಡೆಯುತ್ತಿದೆ. ಸುಮಾರು 49 ವರ್ಷಗಳ ಹಿಂದೆ MGR ಸಿನಿಮಾ ಲೋಕದಿಂದ ರಾಜಕೀಯಕ್ಕೆ ಬಂದು ಒಂದು ಪಕ್ಷ ಆರಂಭಿಸಿ ಮುಖ್ಯಮಂತ್ರಿಯಾಗಿದ್ದರು. ಈಗ ಸುಮಾರು ಅರ್ಧ ಶತಕದ ಬಳಿಕ ವಿಜಯ್ ಕೂಡ ಸಿನಿಮಾ ಕ್ಷೇತ್ರದಿಂದ ಬಂದು ಪಕ್ಷ ಆರಂಭಿಸಿ ಮುಖ್ಯಮಂತ್ರಿಯಾಗುವ ಹಂತಕ್ಕೆ ಬಂದಿದ್ದಾರೆ. ಅವರು ಸಂಖ್ಯೆಗಳ ಮೂಲಕ ತಮ್ಮ ಬಹುಮತವನ್ನು ಸಾಬೀತುಪಡಿಸಿದ್ದಾರೆ. 3ನೇ ಬಾರಿ ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ ತಮ್ಮ ಬೆಂಬಲ ಇರುವ ಎಲ್ಲ ಶಾಸಕರ ಪತ್ರಗಳನ್ನು ಒಟ್ಟಿಗೆ ಸಲ್ಲಿಸಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ ಆಗುವ ಹಾದಿಯಲ್ಲಿ ಇದ್ದಾರೆ. ಆದರೆ ಇದಕ್ಕೆ ಮಧ್ಯ ಹಲವಾರು ರಾಜಕೀಯ ಬೆಳವಣಿಗೆಗಳು ನಡೆದಿವೆ. ನಿನ್ನೆದೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ, DMK ಮತ್ತು ADMK ಒಟ್ಟಾಗಿ ಬರಬಹುದೆಂಬ ಸಾಧ್ಯತೆ ಇದೆ ಎಂದು. ಹಲವರು ಇದು ನಿಜವಾಗಿಯೂ ಸಾಧ್ಯವೇ ಎಂದು ಕೇಳಿದ್ದರು. ಆದರೆ ಕಮ್ಯುನಿಸ್ಟ್ ಪಕ್ಷದ ಪ್ರಮುಖ ನಾಯಕ M.A. ಬೇಬಿ ಅವರು ಇಂದು ಅಧಿಕೃತವಾಗಿ ಹೇಳಿದ್ದಾರೆ, DMK AIADMK ಸರ್ಕಾರ ರಚನೆಗೆ ಬೆಂಬಲ ಕೇಳಿತು. ಆದರೆ ನಾವು ಒಪ್ಪಲಿಲ್ಲ. ಅದರಿಂದ ನಾವು ವಿಜಯ್ ಅವರಿಗೆ ಬೆಂಬಲ ನೀಡಿದ್ದೇವೆ. ಇದು ಯಾಕೆ ಮುಖ್ಯ ಎಂದರೆ, ವಿಜಯ್ ಮುಖ್ಯಮಂತ್ರಿ ಆಗುವಲ್ಲಿ ಕಮ್ಯುನಿಸ್ಟ್ ಪಕ್ಷದ 4 ಸ್ಥಾನಗಳು ಬಹಳ ಪ್ರಮುಖ ಪಾತ್ರ ವಹಿಸಿವೆ. ಕಾಂಗ್ರೆಸ್ ಬೆಂಬಲದ ನಂತರ ಅವುಗಳಿಗೆ ನಿರ್ಣಾಯಕವಾಗಿ ಜೊತೆಗೆ IUML ಕೂಡ ಬೆಂಬಲ ನೀಡಿದೆ. VCK ಕೂಡ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹೀಗಾಗಿ ಏನು ನಡೆಯುತ್ತಿದೆ ಅನ್ನೋದು ಸಂಪೂರ್ಣ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈಗಲೇ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಏಕೆಂದರೆ ಚುನಾವಣೆಯಲ್ಲಿ ಗೆಲ್ಲುವುದು ಮತ್ತು ಮುಖ್ಯಮಂತ್ರಿ ಆಗುವುದು ಆಟದ ಅರ್ಧ ಭಾಗ ಮಾತ್ರ. ಅದರ ನಂತರ ತಮಿಳುನಾಡಿನಲ್ಲಿ ಏನು ನಡೆಯುತ್ತದೆ ಅನ್ನೋದು ಇನ್ನೊಂದು ಅರ್ಧ ಭಾಗ. ಪ್ರತಿ ರಾತ್ರಿ ಮಲಗುವ ಮುಂಚೆ ಕೇವಲ 10 ನಿಮಿಷಗಳಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ತಮಿಳುನಾಡಿನಲ್ಲಿ ಮತ್ತು ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರತಿ ಜಗತ್ತಿನ ಮಾಹಿತಿಗಳನ್ನು ತಿಳಿಸುತ್ತೇನೆ. ಈಗ ಏನು ನಡೆಯುತ್ತಿದೆ ಅನ್ನೋದ್ರ ಬಗ್ಗೆ ಆರಂಭಿಸೋಣ. ನೋಡೋಣ. TVK ಬಳಿ 108 ಸ್ಥಾನಗಳಿದ್ದವು. ಕಾಂಗ್ರೆಸ್ ಬೆಂಬಲದಿಂದ ಅದು 113ಕ್ಕೆ ಏರಿತು. ಈ 113 ಶಾಸಕರ ಬೆಂಬಲ ಪತ್ರಗಳೊಂದಿಗೆ ವಿಜಯ್ ಮೊದಲ ಬಾರಿ ರಾಜ್ಯಪಾಲರನ್ನು ಭೇಟಿಯಾದರು. ರಾಜ್ಯಪಾಲರು ಪರಿಶೀಲಿಸಿ, ನೀವು ದೊಡ್ಡ ಪಕ್ಷವಾಗದಿದ್ದೀರಿ, ಆದರೆ ಸರ್ಕಾರ ರಚಿಸಲು ಬೇಕಾದದ್ದು 118 ಸಂಖ್ಯೆ. ಇನ್ನು 5 MLAಗಳ ಸಂಖ್ಯೆ ಕಡಿಮೆಯಾಗಿದೆ. ಅದರ ನಂತರ ಭಾರೀ ಟ್ವಿಸ್ಟ್ ಶುರುವಾಯಿತು. ರಾತ್ರಿ DMK ಮತ್ತು AIADMK ಒಟ್ಟಾಗಬಹುದು ಎಂಬ ಸುದ್ದಿಗಳು ರಾಷ್ಟ್ರೀಯ ಮತ್ತು ಸ್ಥಳೀಯ ಮಾಧ್ಯಮಗಳಲ್ಲಿ ಹರಿದಾಡಿದವು. ಹಲವರಿಗೆ ಇದು ನಂಬಲು ಕಷ್ಟವಾಯಿತು. BJP ಮತ್ತು ಕಾಂಗ್ರೆಸ್ ಒಂದಾಗಿದೆ ಅಂತ ಅನಿಸಿತು. ಆದರೆ ಕೆಲವರು 2 ದ್ರಾವಿಡ ಪಕ್ಷಗಳೇ ತಾನೇ ಎಂದು ಹೇಳಿಕೊಡಲಾಗಿತ್ತು. DMK ಮತ್ತು AIADMK ಜೊತೆಗೆ ಕಮ್ಯುನಿಸ್ಟ್, VCK, IUML ಮುಂತಾದ ಪಕ್ಷಗಳು ಸೇರಿದರೆ ಅವರು ಸರ್ಕಾರ ರಚಿಸಬಹುದಿತ್ತು. TVK ಒಂಟಿಯಾಗಿ ಸರ್ಕಾರ ರಚಿಸಲು ಆಗುತ್ತಿರಲಿಲ್ಲ. ಇದೇ ದೊಡ್ಡ ಚರ್ಚೆಯಾಯಿತು. ಆದರೆ CPI ನಾಯಕ M.A. ಬೇಬಿ ಸ್ಪಷ್ಟವಾಗಿ ಹೇಳಿದ್ದಾರೆ, TVK ಹೊರತುಪಡಿಸಿ ಬೇರೆ ಯಾರು ಸರ್ಕಾರ ರಚಿಸಿದರೂ ಅದು ಅವಕಾಶವಾದಿ ಮೈತ್ರಿ ಆಗುತ್ತದೆ. ಜನರು TVKಗೆ ಬಹುಮತ ನೀಡಿದ್ದಾರೆ. ಆದ್ದರಿಂದ ಸರ್ಕಾರ ರಚಿಸಬೇಕಾದವರು ಅವರೇ. ಅವರು ಇನ್ನೂ ಹೇಳಿದರು, DMK ನಮಗೆ AIADMK ರಾಜ್ಯ ಸರ್ಕಾರ ಅಂದರೆ ಮುಂಚೆ ಇದ್ದಂಥ ರಾಜ್ಯ ಸರ್ಕಾರ ಬೆಂಬಲ ನೀಡುವಂತೆ ಕೇಳಿತು. ಆದರೆ ನಾವು ನಿರಾಕರಿಸಿದ್ದೇವೆ. BJP ಮತ್ತು RSS ದೊಡ್ಡ ಪಕ್ಷ ಸರ್ಕಾರಗಳನ್ನು ರಚಿಸುವುದನ್ನು ತಡೆಯಲು ಪ್ರಯತ್ನಿಸುತ್ತಿವೆ. ಅದಕ್ಕಾಗಿ ನಾವು TVKಗೆ ಬೆಂಬಲ ನೀಡಿದ್ದೇವೆ. ಇಲ್ಲಿ ಕಮ್ಯುನಿಸ್ಟ್ ಪಕ್ಷದ ನಿರ್ಧಾರ ಅತ್ಯಂತ ಪ್ರಮುಖವಾದದ್ದು. 49 ವರ್ಷಗಳ ಹಿಂದೆ MGR ಮುಖ್ಯಮಂತ್ರಿ ಆಗುವ ಕಮ್ಯುನಿಸ್ಟ್ ಬೆಂಬಲ ಪ್ರಮುಖವಾಗಿತ್ತು. ಈಗ ವಿಜಯ್ ಮುಖ್ಯಮಂತ್ರಿ ಆಗುವ ಹಂತದಲ್ಲಿದ್ದು, ಈ ರೀತಿ ಬೆಂಬಲ ಮತ್ತೆ ಅವರಿಗೂ ನಿರ್ಮಾಣವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇನ್ನೊಂದು ಮುಖ್ಯ ಪ್ರಶ್ನೆ, ಚುನಾವಣೆಯ ನಂತರ ಬೇರೆ ಬೇರೆ ಪಕ್ಷಗಳು ಒಟ್ಟಾಗಬಹುದೇ? ಭಾರತದ ಕಾನೂನಿನ ಪ್ರಕಾರ ಅದು ಸಂಪೂರ್ಣ ಕಾನೂನುಬದ್ಧ. ಇದನ್ನು ಪೋಸ್ಟ್ ಪೋಲ್ ಅಲಯನ್ಸ್ ಎಂದು ಕರೆಯುತ್ತಾರೆ. ಚುನಾವಣೆಯ ನಂತರ ಬಹುಮತವಾಗಿ ಪಕ್ಷಗಳು ಬೆಂಬಲ ನೀಡಬಹುದು. ಮತ್ತೊಂದು ಅಸಾಧ್ಯಕ ವಿಷಯ, TVK, NDA ಪಕ್ಷಗಳ ಬೆಂಬಲವಿಲ್ಲದಲ್ಲಿ ಸರ್ಕಾರ ರಚಿಸಬೇಕು ಎಂಬ ನಿರ್ಧಾರದಲ್ಲಿ ಸ್ಪಷ್ಟವಾಗುತ್ತದೆ. BJP ಮೈತ್ರಿಯಲ್ಲಿರುವ ಪಕ್ಷಗಳನ್ನು ಸಂಪರ್ಕಿಸದೆ DMK ಮೈತ್ರಿಯಲ್ಲಿದ್ದ ಕಾಂಗ್ರೆಸ್, CPI, CPM, IUML ಮುಂತಾದ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡಿದೆ. ಇದೀಗ ಪ್ರಶ್ನೆ, ಇವರು ಎಲ್ಲರೂ ಸಚಿವರಾಗಲಿದ್ದಾರೆಯೇ
ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ವಿಜಯ್ ಮೊದಲ ಮಹಾಸಭೆಯಲ್ಲೇ ಆಡಳಿತದಲ್ಲೂ ಪಾಲು, ಅಧಿಕಾರದಲ್ಲೂ ಪಾಲು ಎಂದು ಹೇಳಿದರು. ಆದರೆ ಕಮ್ಯುನಿಸ್ಟ್ ಪಕ್ಷ ಹೇಳಿದ್ದು, ನಾವು ಹೊರಗಿನಿಂದ ಮಾತ್ರ ಬೆಂಬಲ ನೀಡುತ್ತೇವೆ. ಟಿವಿಕೆ ತಪ್ಪು ಮಾಡಿದರೆ ಬೆಂಬಲ ಪ್ರಶ್ನೆ ನಮ್ಮಿಂದಲೇ ಬರುತ್ತದೆ. ಆದರೆ ಅವರು ಸಚಿವ ಸ್ಥಾನ ಬೇಡಿಕೊಂಡಿಲ್ಲ. ಬೇಕಿದ್ದರೆ ಕೇಳಬಹುದಿತ್ತು. ಟಿವಿಕೆ ಕೊಡಬೇಕಾಗುತ್ತಿತ್ತು. ಆದರೆ ಅವರು ಹೊರಗಿನ ಬೆಂಬಲವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಂದು ಬೆಳಗಿನಿಂದಲೇ ಕಾಂಗ್ರೆಸ್, ಕಮ್ಯುನಿಸ್ಟ್, ವಿಸಿಕೆ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ. ಟಿವಿಕೆಗೆ ಈಗ ಬಹುಮತ ಬಂದಿದೆ. ರಾಜ್ಯಪಾಲರು ಅವರನ್ನು ಸರ್ಕಾರ ರಚಿಸಲು ಅನ್ವಯಿಸಬೇಕು. ನಿಜವಾದ ಪರೀಕ್ಷೆ ವಿಧಾನಸಭೆಯ ಪೋಲ್ ಟ್ವಿಸ್ಟ್ ನಡೆಯಬಹುದು. ಡಿಎಂಕೆ ಸಂಸದ ಯಾವರು ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬಹುಮತವಿದೆಯೋ ಅವರು ಸರ್ಕಾರ ರಚಿಸಬೇಕು. ಅದೇ ಜನರ ತೀರ್ಪು. ತಮಿಳುನಾಡಿನಲ್ಲಿ ಹಲವು ವರ್ಷಗಳಿಂದ 2 ಪ್ರಮುಖ ಪಕ್ಷಗಳೇ ಆಡಳಿತ ನಡೆಸಿದವೆ. ಈಗ ಮೂರನೇ ಶಕ್ತಿ ಅಧಿಕಾರಕ್ಕೆ ಬರುತ್ತಿರುವುದರಿಂದ ಜನರಲ್ಲಿ ಕುತೂಹಲ ಹೆಚ್ಚಾಗಿದೆ ಅಂತ ಹೇಳಬಹುದು. ವೀಕ್ಷಕರೇ, ಹೊಸ ಪಕ್ಷ ಸರ್ಕಾರವನ್ನು ಹೇಗೆ ನಡೆಸಲಿದೆ ಎನ್ನುವ ಪ್ರಶ್ನೆಗಳು ತುಂಬ ಜನರಲ್ಲಿ ಮೂಡುತ್ತಿದೆ. ಆಡಳಿತ ಅನುಭವ ಹೇಗಿರುತ್ತದೆ ಎಂಬ ಪ್ರಶ್ನೆಗಳು ಎಲ್ಲರಲ್ಲೂ ಇವೆ. ನೀವು ಅಮೆರಿಕ, ನಾವು ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ ಅಥವಾ ಜಗತ್ತಿನ ಯಾವ ಭಾಗದಲ್ಲಿದ್ದರೂ ತಮಿಳುನಾಡಿನಲ್ಲಿ ಮತ್ತು ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಅನ್ನೋದು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕು. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಯೋಪಿಕ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಒಂದು ವಿಡಿಯೋ ಬಂದೇ ಬರುತ್ತೆ. ಜಗತ್ತಿನ ನಾಡಿನ ಬಗ್ಗೆ ತಿಳುವಳಿಕೆ ತಿಳಿಸುತ್ತಲೇ ಇರ್ತೀವಿ. ನಮ್ಮ ಗುರಿ ಈಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಬೇಕೆಂದು. ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಇಂಥ ಒಳ್ಳೆ ಕಂಟೆಂಟ್ ಕೊಡುವಂಥ ಚಾನಲ್ ಇನ್ನೊಂದು ಯಾವುದೂ ಇಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.